ಉಡುಪಿಯ ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಸಿಲುಕಿರುವಂತಹ 8 ಮೀನುಗಾರರನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಇನ್ನು ಬೋಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ತಳಭಾಗಕ್ಕೆ ಒಂದು ವಸ್ತು ತಗುಲಿ ಬೋಟ್ನ ಒಳಗಡೆ ನೀರು ನುಗ್ಗಿ ಬೋಟ್ ಮುಳುಗಡೆಯಾಗಿದೆ. ಶ್ರೀ ಮೂಕಾಂಬಿಕಾ ಅನುಗ್ರಹ ಬೋಟ್ ನವರಿಂದ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಯಾವಾಗ ಈ ಬೋಟ್ ಮುಳುಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗುತ್ತೆ, ತಕ್ಷಣವೇ ಅಲ್ಲೇ ಇದ್ದಂತಹ ಮೂಕಾಂಬಿಕಾ ಅನುಗ್ರಹ ಬೋಟ್ ಆಗಮಿಸುತ್ತೆ. ಬೋಟ್ನಲ್ಲಿ ಇರುವಂತಹ ಹಲವಾರು ಮೀನುಗಾರರು ಅವರನ್ನ ರಕ್ಷಣೆ ಮಾಡ್ತಾರೆ. ಕಡೇಕಾರಿನ ರಕ್ಷಾ ಅವರಿಗೆ ಸೇರಿರುವಂತಹ ಮೀನುಗಾರಿಕಾ ಬೋಟ್ ಇದು. ಘಟನೆಯಲ್ಲಿ ಸುಮಾರು 18 ಲಕ್ಷ ರೂಪಾಯಿಯಷ್ಟು ನಷ್ಟ ಆಗಿದೆ ಅಂತ ಮೀನುಗಾರರು ಅಳಲು ತೋಡ್ಕೊಂಡಿದ್ದಾರೆ. समर केळगोयता बरं नाव कांबती हंगे इता होय कला उमेश बार मरे 6 ಗಂಟೆ समर केळगोयता बरं नाव कांबती हंगे इता होय कला उमेश बार मरे 6 ಗಂಟೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಉಡುಪಿಯ ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಒಂದು ಮುಳುಗಡೆಯಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಬೋಟ್ನಲ್ಲಿ ಇದ್ದಂತಹ ಸಹ ಮೀನುಗಾರರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಬೋಟ್ ಮುಳುಗಡೆ ಆಗೋದಕ್ಕೆ ಏನು ಕಾರಣ ಆಯಿತು, ಅದೇ ರೀತಿಯಾಗಿ ಯಾವ ರೀತಿ ಅವರನ್ನ ಸಹ ಮೀನುಗಾರರು ಇತರರು ರಕ್ಷಣೆ ಮಾಡಿದ್ರು ಅಂತ? ಸಂತೋಷ್, ನಿಜವಾಗ್ಲು ಮಲ್ಪೆಯಲ್ಲಿ ಇವತ್ತು ಏನೊಂದು ದೊಡ್ಡ ಅಪಾಯ ಸಂಭವಿಸಬೇಕಾಗಿತ್ತು. ಅದು ಕಿಂಚಿತ್ತಲ್ಲಿ ಈ ಮೀನುಗಾರರು ಪಾರಾಗಿರುವಂತದ್ದು. ಆದರೆ ಅಪಾರ ಪ್ರಮಾಣದ ನಷ್ಟ ಆಗಿದೆ ಈ ಒಂದು ಮೀನುಗಾರಿಕಾ ಬೋಟ್ ನ ಒಂದು ದುರಂತದಿಂದಾಗಿ. ಆಳ ಸಮುದ್ರ ಮೀನುಗಾರಿಕೆಗೆ ಹೋದಂತ ಸಂದರ್ಭ ಯಾವುದೋ ಒಂದು ವಸ್ತು ಬೋಟ್ಗೆ ತಾಗಿದಂತ ನಿಟ್ಟಿನಲ್ಲಿ ಬೋಟ್ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ ಆದಂತ ಕಾರಣದಿಂದಾಗಿ ಬೋಟ್ಗೆ ನೀರು ನುಗ್ಗಿದ ತಕ್ಷಣ ಈ ಮೀನುಗಾರರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಅಂದ್ರೆ ಇಬ್ಬರಲ್ಲ ಸುಮಾರು 8 ಮೀನುಗಾರರು ಇದರಲ್ಲಿ ಇದ್ರು. ಮೀನುಗಾರರ ಈ ಇದ್ದಂತ ಸಂದರ್ಭ ಅವರು ವೈರ್ಲೆಸ್ ಫೋನ್ ಮೂಲಕ ಇದನ್ನ ಸಂಬಂಧಪಟ್ಟಂತ ಇನ್ನ ಸಹ ಮೀನುಗಾರರಿಗೆ ತಿಳಿಸುವಂತ ವಿಚಾರವನ್ನು ಮುಟ್ಟಿಸಿದ್ದಾರೆ. ಆ ಬೋಟ್ ಒಳಗೆ ನೀರು ನುಗ್ಗಿ ಬೋಟ್ ಮುಳುಗುವ ಹಂತದಲ್ಲಿ ಒಂದು ಸಂದರ್ಭದಲ್ಲಿ ಇತರ ಮೀನುಗಾರರು ಅವರನ್ನ ಹೋಗಿ ರಕ್ಷಣೆ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಮೂಕಾಂಬಿಕಾ ಅನುಗ್ರಹ ಅನ್ನುವಂತಹ ಒಂದು ಬೋಟಿನಲ್ಲಿದ್ದಂತಹ ಮೀನುಗಾರರು ಇವರು ಬಂದು ಇವರನ್ನ ರಕ್ಷಣೆ ಮಾಡಿದ್ದಾರೆ. ಸುಮಾರು 8 ಮೀನುಗಾರರನ್ನ ಈ ಮೂಲಕ ರಕ್ಷಣೆ ಮಾಡಿರುವಂತದ್ದು. ಈಗ ಈ ಮುಳುಗಿರುವಂತಹ ಬೋಟ್ ಏನಿದೆ ಇದು ಉಡುಪಿ ತಾಲೂಕಿನ ಕಡೇಕಾರು ಅನ್ನುವಂತ ಪ್ರದೇಶದ ರಕ್ಷಾ ಅನ್ನುವಂತವರಿಗೆ ಸೇರಿದಂತ ಒಂದು ಮೀನುಗಾರಿಕೆ ಬೋಟ್ ಆಗಿದ್ದು. ಇದು ಆಳ ಸಮುದ್ರ ಮೀನುಗಾರಿಕೆಗೆ ಹೋಗಿದ್ದು. ಇದು ಮಲ್ಪೆಯಲ್ಲಿ ಸಂಭವಿಸಿದಂತ ಒಂದು ಘಟನೆ. ಈಗಾಗಲೇ 8 ಮೀನುಗಾರರ ರಕ್ಷಣೆ ಆಗಿದೆ. ಆದ್ರೆ ಈ ಒಂದು ಘಟನೆಯಿಂದಾಗಿ ಬೋಟ್ ಮುಳುಗಡೆ ಆಗಿದೆ. ಯಾರು ಮೀನುಗಾರರಿದ್ರು ಅವರ ಕಣ್ಣ ಮುಂದೆ ಈ ಒಂದು ಬೋಟ್ ಮುಳುಗಡೆ ಆಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಬೋಟ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ದಿನನಿತ್ಯ ಇವರಿಗೆ ಒಂದು ಆದಾಯವನ್ನ ತರ್ತಾ ಇದ್ದಂತ ಆ ಬೋಟ್ ಮುಳುಗಡೆ ಆಗಿರುವಂತದ್ದು. ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದ ಒಂದು ನಷ್ಟ ಇದರಿಂದ ಈ ದುರ್ಘಟನೆಯಿಂದ ಸಂಭವಿಸಿರುವಂತದ್ದು. ಸಂತೋಷ್.
ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಉಮೇಶ್ ಬಾರ ಮರ 6 ಗಂಟೆ